ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರಮ್ಸ್ ರೆಸಿಪಿ. ಇವತ್ತು ನಾನು ಬ್ರೋಕನ್ ವೀಟ್ ದಾಲಿಯಾ ತೋರಿಸ್ತಾ ಇದ್ದೀನಿ. ಇದು ಒಂದು ಒಳ್ಳೆ ಡಯಟ್ ರೆಸಿಪಿ ಹಾಗೂ ತುಂಬ ರುಚಿಯಾಗಿರುತ್ತೆ. ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಇದು ಗೋಧಿ ನುಚ್ಚು ಅಂತ ಬರುತ್ತಲ್ಲ, ಅಥವಾ ಮುರಿದಿರೋ ಗೋಧಿ ಇರುತ್ತಲ್ವ, ಅದರಿಂದ ಮಾಡೋದು. ತುಂಬ ಡಿಫ್ರೆಂಟಾಗಿರುತ್ತೆ ಹಾಗೂ ಟೇಸ್ಟಿಯಾಗಿ ಕೂಡ ಇರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನಿಲ್ಲಿ ಒಂದು ಬೌಲ್ನಲ್ಲಿ 1 ಕಪ್ ಆಗೋಷ್ಟು ಗೋಧಿ ನುಚ್ಚು ಅಥವಾ ಬ್ರೋಕನ್ ವೀಟ್ ತಗೊಂಡಿದ್ದೀನಿ. ಅದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ ಆಗೋಷ್ಟು ಹೆಸರುಬೇಳೆ ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೀರು ಹಾಕಿ ನೆನೆಸಿಡಬೇಕು. ನೋಡಿ, ಇವಾಗ ತೊಳೆದು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಕಪ್ ಆಗೋಷ್ಟು, ನಾನು ಯಾವ ಕಪ್ಪಲ್ಲಿ ತೊಗೊಂಡಿದ್ದೀನಲ್ವ ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ ಆಗೋಷ್ಟು ನೀರು ಹಾಕಿ ನೆನೆಸಿಡ್ತೀನಿ. 10 ನಿಮಿಷ ನೆನೆದ್ರೆ ಸಾಕು. ಈ ನೆನೆಯೋ ಟೈಮಲ್ಲಿ ನೀವು ಏನೇನು ತರಕಾರಿ ಬೇಕೋ ಅದರದ್ದು ಸಿದ್ಧತೆ ಮಾಡ್ಕೊಬೋದು. 10 ನಿಮಿಷ ನೆನೆದ್ರೆ ಸಾಕಾಗುತ್ತೆ. ಈ ಕಡೆ ನೋಡಿ, ನಾನು ಇವಾಗ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟ್, ಕ್ಯಾಪ್ಸಿಕಮ್, ಈರುಳ್ಳಿ, ಬೀನ್ಸು, ಟೊಮೊಟೊ, ಸ್ವಲ್ಪ ಬಟಾಣಿ ಇಟ್ಕೊಂಡಿದ್ದೀನಿ. ನೀವು ಯಾವ ತರಕಾರಿ ನಿಮ್ಗೆ ಇಷ್ಟನೋ ಅದನ್ನೆಲ್ಲ ಹಾಕ್ಕೊಬೋದು. ಹಾಗೆ ಇಲ್ಲಿ ಒಂದು 2 ಚಮಚ ಆಗೋಷ್ಟು ಬೆಣ್ಣೆ ಹಾಕ್ತಾಯಿದ್ದೀನಿ. ಬೆಣ್ಣೆ ಅಥವಾ ತುಪ್ಪದಿಂದ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಹಾಗೆ ನೀವು ಡಯಟ್ ಮಾಡೋರಾದರೆ ಬೆಣ್ಣೆ ಅಥವಾ ತುಪ್ಪ ಯೂಸ್ ಮಾಡಿದ್ರೆ ಹೆಲ್ತಿಗೆ ಕೂಡ ಒಳ್ಳೆಯದು. ಇದಕ್ಕೆ ನಾನು ಒಂದು ಅರ್ಧ ಚಮಚ ಆಗೋಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಒಂದು 1/4 ಚಮಚ ಆಗೋಷ್ಟು ಸಾಸಿವೆ. ಇದನ್ನು ಸ್ವಲ್ಪ ಹುರ್ಕೊಬೇಕು. ಇದಕ್ಕೆ ನಾನಿವಾಗ ಅರ್ಧ ಚಮಚ ಆಗೋಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇದು ತುಂಬ ಬೇಗ ಆಗುವಂಥ ಒಂದು ರೆಸಿಪಿ. ನಿಮಗೆ ಪಲಾವು, ಬಿಸಿಬೇಳೆಬಾತು, ಚಿತ್ರಾನ್ನ ಈ ಥರದ್ದು ತಿಂದು ಬೇಜಾರಾಗಿದ್ದರೆ ಈ ರೆಸಿಪಿ ಖಂಡಿತ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಇದಕ್ಕೆ ನಾನಿವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ, ಕಟ್ ಮಾಡ್ಕೊಂಡಿರೋದು. ನಾನು ಒಂದು ಚಿಕ್ಕ ಸೈಜಿನ ತೊಗೊಂಡಿದ್ದೀನಿ. ನೀವು 2 ಅಥವಾ 3 ಎಷ್ಟು ಬೇಕಾದರೂ ಹಾಕ್ಕೊಬೋದು. ನಿಮಗೆ ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡ್ಕೊಬೋದು. ತರಕಾರಿ ಕೂಡ ನೀವು ಯಾವ್ದು ಬೇಕೋ, ನಿಮ್ಗೆ ಯಾವುದ್ಯಾವ್ದು ಇಷ್ಟನೋ ಎಲ್ಲದನ್ನೂ ಹಾಕ್ಕೊಬೋದು. ಇದು ತುಂಬ ಬೇಗ ರೆಡಿಯಾಗುತ್ತೆ ರೆಸಿಪಿ. ಹಾಗೆ ನಾನಿಲ್ಲಿ ಯಾವುದೇ ಮಸಾಲೆ ಪದಾರ್ಥ ಉಪಯೋಗಿಸಿಲ್ಲ. ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಬರುತ್ತೆ, ಆ ಥರ ತೋರಿಸಿದ್ದೀನಿ. ಸ್ವಲ್ಪ ಇದು ಬಾಡಬೇಕು ಈರುಳ್ಳಿ. ನೀವು ತುಂಬ ಕೆಂಪಗಾಗೋಷ್ಟು ಹುರ್ಕೊಳ್ಳೋದು ಬೇಕಾಗೋದಿಲ್ಲ, ಸ್ವಲ್ಪ ಬಾಡಿದರೆ ಸಾಕು. ನಾನಿಲ್ಲಿ ತುಂಬ ಕಮ್ಮಿ ಬೆಣ್ಣೆ ಉಪಯೋಗಿಸಿದ್ದೀನಿ. ಇನ್ನೂ ಒಂದು 2 ಚಮಚ ಕೂಡ ಉಪಯೋಗಿಸ್ಬೋದು, ಇದರಲ್ಲಿ ಹಿಡಿಯುತ್ತೆ. ಇವಾಗ ನಾನು ಇದಕ್ಕೆ ಎಲ್ಲದಕ್ಕೂ ಎಲ್ಲ ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದೆಲ್ಲ ಹಾಕ್ತಾಯಿದ್ದೀನಿ. ಒಂದು 15ರಿಂದ 20 ನಿಮಿಷದಲ್ಲಿ ರೆಡಿ ಆಗುವಂಥ ರೆಸಿಪಿ ಇದು. ಬ್ರೇಕ್ಫಾಸ್ಟ್ ಆಗಿಯೂ ನೀವು ತಿನ್ಬೋದು, ಅಥವಾ ಮಧ್ಯಾಹ್ನದ ಊಟಕ್ಕೆ ಕೂಡ ತಿನ್ಬೋದು, ಅಥವಾ ರಾತ್ರಿ ಊಟಕ್ಕೆ ಕೂಡ ಮಾಡ್ಕೊಂಡು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ನೋಡಿ, ಇದೆಲ್ಲ ತರಕಾರಿ ಹಾಕಿದ್ಮೇಲೆ ಒಂದ್ಸಲ ಈ ಥರ ಕೈ ಆಡಿಸಿ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾದಷ್ಟು ಹಾಕ್ಕೊಳ್ಳೋಣ. ಉಪ್ಪು ಹಾಕಿ ಒಂದ್ಸಲ ಚೆನ್ನಾಗಿ ಕೈ ಆಡಿಸಿ. ಇದು ತರಕಾರಿ ಮತ್ತು ಅದಕ್ಕೆ ಎಷ್ಟು ಬೇಕಾಗುತ್ತೋ ನೋಡಿಬಿಟ್ಟು ಅಷ್ಟು ಉಪ್ಪು ಹಾಕ್ಕೊಬೇಕಾಗುತ್ತೆ. ಇವಾಗ ನಾನಿಲ್ಲಿ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ನೀವು ಬೇಕಂದರೆ ಹಸಿಮೆಣಸು ಕೂಡ ಇದಕ್ಕೆ ಹಾಕ್ಕೊಬೋದು. ಹಸಿಮೆಣಸು ಇಷ್ಟಪಡೋರು ಹಸಿಮೆಣಸು ಹಾಕ್ಬೋದು. ನಾನಿಲ್ಲಿ ಒಂದು ಅರ್ಧ ಚಮಚ ಆಗೋಷ್ಟು ಖಾರದ ಪುಡಿ ಹಾಕಿದ್ದೀನಿ. ಮತ್ತು ಇಲ್ಲಿ ಇನ್ಯಾವುದೇ ಥರದ ಮಸಾಲ ಪದಾರ್ಥನ ಉಪಯೋಗಿಸಿಲ್ಲ. ಇದು ಏನೂ ಮಸಾಲೆ ಪದಾರ್ಥ ಉಪಯೋಗಿಸ್ದೇ ತುಂಬ ರುಚಿಯಾಗಿ ಬರುತ್ತೆ ಈ ರೆಸಿಪಿ. ಬರೀ ನಾನು ಅರಿಶಿನ ಪುಡಿ, ಖಾರದ ಪುಡಿ, ಉಪ್ಪು 3 ಉಪಯೋಗಿಸ್ಬಿಟ್ಟು ಮಾಡಿರೋದು. ಆ ತರಕಾರಿದೆಲ್ಲ ಫ್ಲೇವರು ಮತ್ತು ಹೆಸರುಬೇಳೆ, ಗೋಧಿ ಅದರದ್ದೆಲ್ಲ ಫ್ಲೇವರ್ ಎಲ್ಲ ಮಿಕ್ಸ್ ಆಗಿ ತುಂಬ ರುಚಿಯಾಗಿ ಬರುತ್ತೆ ಈ ರೆಸಿಪಿ. ಖಂಡಿತ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಹಾಗೆ ಇಲ್ಲಿ ನಾನು ಏನು ನೆನೆಸಿಟ್ಕೊಂಡಿದ್ನೋ ಗೋಧಿ ನುಚ್ಚು ಮತ್ತು ಹೆಸರುಬೇಳೆ, ಅದನ್ನು ಆ ನೀರು ಸಮೇತ ಹಾಕ್ತಾಯಿದ್ದೀನಿ. 1 ಕಪ್ ನೀರು ಹಾಕ್ಬಿಟ್ಟು ನೆನೆಸಿಟ್ಕೊಂಡಿದ್ನಲ್ವ, ಆ ನೀರು ಸಮೇತ ಇದಕ್ಕೆ ಹಾಕಿದ್ದೀನಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಇವಾಗ ಬೇಯೋದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಅದೇ ಕಪ್ನಲ್ಲಿ 2 ಕಪ್ ಆಗೋಷ್ಟು ನೀರು ಹಾಕಿದ್ದೀನಿ. 2 ಪ್ಲಸ್ ನೆನೆಸೋದಕ್ಕೆ 1 ಕಪ್, 3 ಕಪ್ ಹಾಕಿದ್ದೀನಿ ಟೋಟಲಾಗಿ. ನೀವು ಬೇಕಾದರೆ ಇನ್ನೂ 2 ಕಪ್ ಹಾಕ್ಕೊಂಡ್ರೆ ನಿಮಗೆ ಬಿಸಿಬೇಳೆ ಬಾತ್ ಕನ್ಸಿಸ್ಟೆನ್ಸಿಲಿ ಬರುತ್ತೆ. ಅಥವಾ 1 ಕಪ್ ಕಡಿಮೆ ಮಾಡಿದ್ರೆ ಪಲಾವ್ ರೀತಿ ಬರುತ್ತೆ. ನಿಮ್ಗೆ ಯಾವ ಥರ ಬೇಕೋ, ನಿಮಗೆ ಗಟ್ಟಿ ಬೇಕೋ ಅಥವಾ ನೀರು ಬೇಕೋ ಆ ಥರ ನೋಡಿಬಿಟ್ಟು ನೀವು ನೀರಿನಲ್ಲಿ ಅಡ್ಜಸ್ಟ್ ಮಾಡ್ಕೊಬೋದು. 3 ಕಪ್ ಅಂತೂ ನೀರು ಬೇಕೇ ಬೇಕಾಗುತ್ತೆ ನಾನು ತೋರಿಸಿರೋ ಕ್ವಾಂಟಿಟಿಗೆ. ಮತ್ತು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ.
ಇಷ್ಟು ಹಾಕಿಬಿಟ್ಟು ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಬೇಯಿಸ್ಕೊಂಡ್ರೆ ಆಯ್ತಷ್ಟೇ. ಒಂದು 20 ನಿಮಿಷದಲ್ಲಿ ಪಟ್ಟಂತ ರೆಡಿಯಾಗುವಂಥ ಒಂದು ಸಿಂಪಲ್ಲಾಗಿ ರುಚಿಯಾಗಿರುವಂಥ ಒಂದು ರೆಸಿಪಿ ಇದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲಿಂದ ಹಾಕ್ತಾಯಿದ್ದೀನಿ. ಇಷ್ಟೇ, ಯಾವುದೇ ಮಸಾಲ ಪದಾರ್ಥನ ಉಪಯೋಗಿಸಿಲ್ಲ. ಇದೊಂದು 3ರಿಂದ 4 ವಿಸಿಲ್ ಹೊಡೆಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ನೋಡಿ ಇದಾಗಿದೆ, ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ. ನೋಡಿ ಮಿಕ್ಸೆಲ್ಲ ಮಾಡಿದ್ದೀನಿ, ಈ ಥರ ಕನ್ಸಿಸ್ಟೆನ್ಸಿಲಿ ಬಂದಿದೆ. ನಾನು ಆಗಲೇ ಹೇಳಿದಾಗೆ ನಿಮಗೆ ಇನ್ನೂ ನೀರಾಗಿ ಬೇಕು ಅಥವಾ ಇನ್ನೂ ಗಟ್ಟಿಯಾಗಿ ಬೇಕು ಅಂದರೆ ನೀರಿನ ಹದನ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಬೋದು. ತುಂಬ ಬೇಗ ರೆಡಿಯಾಗುವಂಥ ಬ್ರೋಕನ್ ವೀಟ್ ದಾಲಿಯಾ ರೆಸಿಪಿ ರೆಡಿಯಾಗಿದೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಖಂಡಿತ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಇರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ನಾನು ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್.